ತಾತ ಯಡಿಯೂರಪ್ಪನ ಪೋಸ್ಕೋ ಪ್ರಕರಣ ಎಲ್ಲಿಗೆ ಬಂತು? ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರಿಗೆ ಸಂಬಂಧಪಟ್ಟಿರುವ ಹಾಗೆ ಪೋಸ್ಕೋ ಪ್ರಕರಣ ವಿಚಾರದ ಅನ್ವಯವಾಗಿ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ನಾನು ಹೊತ್ತುಕೊಂಡು ಬಂದಿದ್ದೀನಿ. ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡೋ ಮೂಲಕ ಅಭಿಪ್ರಾಯಗಳನ್ನ ತಿಳಿಸಲು ಈ ಮೂಲಕ ಮನವಿ ಮಾಡಿಕೊಳ್ಳಾಗ್ತಾ ಇದೆ. ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮೆಲ್ಲರ ಸಹಕಾರ ಸಹಾಯ ಇರಲಿ ಅನ್ನೋದೇ ನಮ್ಮ ಒಂದು ವಿಶೇಷ ಮನವಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ BS ಯಡಿಯೂರಪ್ಪ ಅವರಿಗೆ ಸುಮಾರು 82 ವರ್ಷಗಳ ಹೆಚ್ಚು ಕಮ್ಮಿ 80 ಸುತ್ತಮುತ್ತಲು ಅವರು ಇದ್ದಾರೆ. ಈಗ ಅವರ ವಯಸ್ಸಿನ ವಿಚಾರ ಅನ್ಕೊಂಡಾಗ ನಾವು ತಾತ ಅಂತ ನಾವು ಕರೆಯೋಣ. ತಾತ ಯಡಿಯೂರಪ್ಪ ಪ್ರಕರಣ ಎಲ್ಲಿಗೆ ಬಂತು ಅಂತಕ್ಕಂಥ ವಿಚಾರವನ್ನ ನಿಮ್ಮ ಮುಂದೆ ನಾವು ಸವಿಸ್ತಾರವಾಗಿ ಹೇಳಲಿಕ್ಕೆ ಒಂದಿಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕಂದ್ರೆ ಇದು ಬಿಜೆಪಿಯಲ್ಲಿ ಅನೇಕ ರೀತಿಗಳಿಂದ ವಿಚಾರ ಮಾಡಿದ್ರೆ ಒಬ್ಬ ಬಿಜೆಪಿಯ ಸಂಸ್ಕೃತಿ ಇದೇನಾ ಅಥವಾ ಬಿಜೆಪಿ ನಾಯಕರ ಗುಣಮಟ್ಟ ಇದೇನಾ ಮತ್ತು ಬಿಜೆಪಿಯ ಅಜೆಂಡಾ ಕೂಡ ಇದೊಂದು ಆಗಿದೆನಾ, ಹೆಣ್ಣು ಮಕ್ಕಳಿಗೆ ಬಲಾತ್ಕಾರ ಮಾಡೋದಾಗ್ಲಿ, ಹೆಣ್ಣು ಮಕ್ಕಳಿಗೆ ಚುಡಾಯಿಸೋದಾಗ್ಲಿ, ಹೆಣ್ಣು ಮಕ್ಕಳನ್ನ ಈ ರೀತಿಯಾಗಿ ಹೀಯಾಳಿಸಿ ನೋಡೋದಾಗ್ಲಿ, ಈ ಒಂದು ಬಿಜೆಪಿಯ ಸಂಸ್ಕೃತಿನ ಅಂತಕ್ಕಂಥ ಆಲೋಚನೆ ಸಾರ್ವಜನಿಕರಿಗೆ ಕಾಣಿಸ್ತಾ ಇದೆ. ನಮಗೆ ಮೊನ್ನೆ ರೀಸೆಂಟ್ ಆಗಿ ನಿಮಗೆ ನೋಡಬಹುದು, ಒಬ್ಬ ಕೇರಳದಲ್ಲಿ ಕೂಡ ಒಬ್ಬ ಬಿಜೆಪಿ ಮುಖಂಡನಿಗೆ ಜೀವಾವಧಿ ಪೂರ್ತಿ ಪೋಸ್ಕೋ ಕಾಯ್ದೆಯಲ್ಲಿ ಶಿಕ್ಷೆಗೊಳಗಾಗಿರುವಂತಹ ಘಟನೆ ಇತ್ತಿತ್ತಲಾಗಿ ನಡೆದು ಹೋಗಿದೆ. ಅಂದ್ರೆ ಒಂದು 3-4 ದಿನಗಳ ಹಿಂದೆ ಸಾಕಷ್ಟು ವರದಿ ಸಹ ಆಗಿತ್ತು. ಆ ವಿಚಾರ ಅನುಗುಣವಾಗಿ ನಾವು ಬೀದರ್, ರಾಯಚೂರು, ಬಳ್ಳಾರಿ, ಕೊಪ್ಪಳ ಅನೇಕ ರೀತಿಗಳಿಂದ ಕೂಡ ಆಲೋಚನೆ ಮಾಡಿದ್ರು. ಅಲ್ಲಿ ಕೂಡ ಒಂದಿಷ್ಟು ಪೋಸ್ಕೋಗಳನ್ನ ಕೇಸ್ಗಳನ್ನ ಆಗ್ತಾ ಇದ್ದಾವೆ. ಆದ್ರೆ ಅಲ್ಲಿ ಆಗ್ತಾ ಇರೋದಂಥದ್ದು ಏನಪ್ಪಾ ಅಂದ್ರೆ ಎಲ್ಲ ಒಂದ್ ಕಡೆಯಿಂದ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ, ಅನ್ಯಾಯ ಅವು ನಡೆದಾಗ ಒಂದಿಷ್ಟು ಕೇಸ್ಗಳನ್ನ ಆಗ್ತಾ ಇದ್ದಾವೆ. ಆದರೆ ಒಬ್ಬ ಹೆಸರಾಂತ ರಾಜಕಾರಣಿ, ರಾಜ್ಯದ ಆಳ್ವಿಕೆ ಮಾಡಿಕೊಂಡು ಬಂದಂತಹ BS ಯಡಿಯೂರಪ್ಪನವರು ಈ ಒಂದು ಕಾಲಘಟ್ಟದಲ್ಲಿ ಒಬ್ಬ ಮಹಿಳೆಗೆ, ಸಣ್ಣವನ್ನ ತನ್ನ ಮೊಮ್ಮಗಳ ವಯಸ್ಸಿನ ಮಗಳಿಗೆ ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ನೀಡಿದ್ದಾರೆ ಎಂಬುದ ವಿಚಾರ ಅನುಗುಣವಾಗಿ ಅವರ ತಾಯಿ ಆಗ್ಲೇ ಒಂದಿಷ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಕ್ಕೆ ಕೇಸ್ ಸಹ ಮಾಡಿದ್ರು. ಯಡಿಯೂರಪ್ಪ ಅವರು ಕೂಡ ಆ ಕೇಸನ್ನು ರದ್ದುಪಡಿಸಿ ಅಂತ ಹೇಳಿ ಅವರು ಕೂಡ ಕೋರ್ಟಿಗೆ ಅಪೀಲ್ ಮಾಡಿದ್ರು. ಆ ಒಂದು ವಿಚಾರವಾಗಿ ಆ ತಾತ ಮಾಡಿದ ಲೈಂಗಿಕ ದೌರ್ಜನ್ಯ ಪೋಸ್ಕೋ ಕಾಯ್ದೆ ಎಲ್ಲಿಗೆ ಬಂತು ಅನ್ನೋಂಥ ವಿಚಾರವನ್ನ ನಿಮ್ಮ ಮುಂದೆ ನಾವು ಒಂದಿಷ್ಟು ಎಳೆಯಾಗಿ ಬಿಚ್ಚಿಡುವಂತ ಪ್ರಯತ್ನ ನಾವು ಮಾಡ್ತೀವಿ. ದಯವಿಟ್ಟು ಸುದ್ದಿಯನ್ನ ಅರ್ಧಕ್ಕೆ ಕಟ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ ಅದರ ಅಭಿಪ್ರಾಯಗಳನ್ನು ತಿಳಿಸಬೇಕಾಗಿ ಈ ಮೂಲಕ ಮನವಿ ಮಾಡಿಕೊಳ್ಳಾಗ್ತಾ ಇದೆ. ಬಂಧುಗಳೇ, ಬೆಂಗಳೂರಿನ ಮಾಜಿ ಮುಖ್ಯಮಂತ್ರಿ, ಕರ್ನಾಟಕ ರಾಜ್ಯದ ಘನತೆ ಬೆತ್ತ ವ್ಯಕ್ತಿಯಾಗಿರ್ತಕ್ಕಂಥ BS ಯಡಿಯೂರಪ್ಪ ಅವರು ಪೋಸ್ಕೋ ಪ್ರಕರಣ ಎದುರಿಸುತ್ತಿರುವಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ದಾಖಲಾಗಿರುವಂತಹ ಪೋಸ್ಕೋ ಪ್ರಕರಣಗಳನ್ನ ರದ್ದುಗೊಳಿಸಲು ಕರ್ನಾಟಕ ಹೈಕೋರ್ಟ್ ನಿರಾಕರಿಸಿದೆ. ಈಗಾಗಲೇ ಕರ್ನಾಟಕ ರಾಜ್ಯದ ಹೈಕೋರ್ಟ್ಗೆ ಅವರು ಅಪೀಲ್ ಹೋಗಿದ್ರು. ನಾನು ಯಾವುದೇ ರೀತಿಯಿಂದ ಆ ರೀತಿ ನಾನು ಲೈಂಗಿಕ ದೌರ್ಜನ್ಯ ಮಾಡಿಲ್ಲ, ಆ ವಿಚಾರವನ್ನ ಕೇಸನ್ನ ಕೈ ಬಿಡಬೇಕೆಂದು ಇವರು ಹೈಕೋರ್ಟಿಗೆ ಅಪೀಲ್ ಹೋಗಿದಾಗ ಆ ಒಂದು ಕರ್ನಾಟಕ ರಾಜ್ಯದ ಹೈಕೋರ್ಟ್ ಅನ್ನ ಅವರ ಅಪೀಲನ್ನ ನಿರಾಕರಣೆ ಮಾಡಿದೆ. ಅಂದ್ರೆ ಒಂದು ರೀತಿಯಿಂದ ಯಡಿಯೂರಪ್ಪ ಅವರಿಗೆ ಹಿನ್ನಡೆ ಆಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಬಾಲಕಿ ಒಬ್ಬಳಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪವನ್ನ ಎದುರಿಸುತ್ತಿರುವಂತಹ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ವಿರುದ್ಧ ಪ್ರಕರಣವನ್ನು ರದ್ದುಗೊಳಿಸಬೇಕು ಎಂದು ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನು ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆಯ ವಿಶೇಷ ನ್ಯಾಯಪೀಠದ ನ್ಯಾಯಮೂರ್ತಿಗಳು MI ಅರುಣ್ ವಿಚಾರಣೆ ನಡೆಸಿದರು. ಆ ವಿಚಾರ ಅನುಗುಣವಾಗಿ ಆಪಾದಿತ ಅಪರಾಧವನ್ನು ಗಮನದಲ್ಲಿಟ್ಟುಕೊಂಡು ಬಿಜೆಪಿಯ ಹಿರಿಯ ನಾಯಕನಿಗೆ ಸಮನ್ಸ್ ಜಾರಿ ಮಾಡಿದ ವಿಚಾರಣಾ ನ್ಯಾಯಾಲಯದ ಫೆಬ್ರವರಿ 28ರ ಆದೇಶವನ್ನು ಪೀಠ ಎತ್ತಿ ಹಿಡಿದಿದೆ. ಅಂದ್ರೆ ಇವರು ಈಗಾಗಲೇ BS ಯಡಿಯೂರಪ್ಪನವರು ಮಾಡಿರುವಂತಹ ಘನಕಾರ್ಯದ ಕುರಿತು
ಈ ಒಂದು ವಿಶೇಷ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ MI ಅರುಣ್ ವಿಚಾರಣೆಗಳನ್ನು ನಡೆಸಿ ಆಪಾದಿತ ಅಪರಾಧವನ್ನು ಗಮನದಲ್ಲಿಟ್ಟುಕೊಂಡು ಬಿಜೆಪಿಯ ಹಿರಿಯ ನಾಯಕ ಅಂದ್ರೆ BS ಯಡಿಯೂರಪ್ಪ ಅವರಿಗೆ ಸಮನ್ಸ್ ಜಾರಿ ಮಾಡಿದ ವಿಚಾರಣೆ ನ್ಯಾಯಾಲಯವನ್ನು ಫೆಬ್ರವರಿ 28ರಂದು ಆದೇಶವನ್ನು ಎತ್ತಿ ಹಿಡಿದಿದೆ. ಅಂದ್ರೆ ಫೆಬ್ರವರಿ 28ರಂದು ಆ ಆದೇಶವನ್ನ ಎತ್ತಿ ಹಿಡಿದಿದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಇದು ಒಂದು ಯಡಿಯೂರಪ್ಪನವರಿಗೆ ಒಂದಿಷ್ಟು ಸಂಕಟ ಎದುರಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳಲೇಬೇಕಾಗಿದೆ. ಆದರೆ ಪ್ರಕರಣ ವಿಚಾರಣೆ ವೇಳೆ ಅನಗತ್ಯವಾಗಿ ವಿಚಾರಣೆಗೆ ಹಾಜರಾಗುವಂತೆ BS ಯಡಿಯೂರಪ್ಪ BSY ತಾತ ಅವರಿಗೆ ಒತ್ತಾಯಿಸಬಾರದು ಮತ್ತು ಅವರ ಉಪಸ್ಥಿತಿಯಲ್ಲಿ ಅಗತ್ಯವಿಲ್ಲದಿದ್ದರೆ ವಿಚಾರಣೆಗೆ ಹಾಜರಾಗುವುದಕ್ಕೆ ವಿನಾಯಿತಿ ಕೋರಿ ಅವರ ಪರವಾಗಿ ಸಲ್ಲಿಸಲಾದ ಯಾವುದೇ ಅರ್ಜಿಯನ್ನ ವಿಚಾರಣಾ ನ್ಯಾಯಾಲಯ ಪರಿಗಣಿಸಬೇಕು ಎಂದು ಆದೇಶ ತಿಳಿಸಿದೆ. ಆರೋಪ ಕೈಬಿಡುವುದು ಸೇರಿದಂತೆ ಯಾವುದೇ ಅರ್ಜಿ ಕೂಡ ಸಲ್ಲಿಸಲು ಅರ್ಜಿದಾರರು ಸ್ವತಂತ್ರವಾಗಿದ್ದಾರೆ ಎಂದು ಏಕ ಸದಸ್ಯೋತ್ತ ಪೀಠವನ್ನ ಸ್ಪಷ್ಟಪಡಿಸಿತ್ತು. ಈ ವಿಚಾರ ಅನುಗುಣವಾಗಿ ಸಂತ್ರಸ್ತೆಯಾಗಿರುವಂತಹ ಆ ಸಂತ್ರಸ್ತೆಯ ತಾಯಿ ನೀಡಿದ ದೂರಿನ ಪ್ರಕಾರ 2024 ಫೆಬ್ರವರಿಯಲ್ಲಿ ಬೆಂಗಳೂರಿನಲ್ಲಿ ತಮ್ಮ ನಿವಾಸದಲ್ಲಿ ನಡೆದಿರುವಂತಹ ಸಭೆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ತಮ್ಮ 17 ವರ್ಷದ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಿದರು. ಯಾವತ್ತು 2024 ಫೆಬ್ರವರಿ ತಿಂಗಳಲ್ಲಿ BS ಯಡಿಯೂರಪ್ಪ ಅವರ ಮನೆಗೆ ಆ ತಾಯಿ ತನ್ನ ಮಗಳೊಂದಿಗೆ ಯಾವುದೋ ಒಂದು ವಿಚಾರಕ್ಕೆ ಬಂದಾಗ ಆ ತಾಯಿ ಹೊರಗೆ ಇಟ್ಟು ಮಗಳಿಗೆ ಒಳಗೆ ಕರೆದು ಒಂದಿಷ್ಟು ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಎಂದು ಆವತ್ತು ಆ ತಾಯಿ ಒಂದು ಆರೋಪ ಸಹ ಮಾಡಿದರು. ಸದಾಶಿವನಗರದ ಪೊಲೀಸರು ಮಾರ್ಚ್ 14, 2024ರಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದರು. ತಮಗೆಲ್ಲ ನೆನಪಿರಬೇಕು, ಈ ಸದಾಶಿವನಗರದಲ್ಲಿ ಇರ್ತಕ್ಕಂಥ ಅವರ ನಿವಾಸದಲ್ಲಿ ಸದಾಶಿವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಚಾರಾನುಗುಣವಾಗಿ ನನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಯಡಿಯೂರಪ್ಪ ಅವರು ಮಾಡಿದ್ದಾರೆ ಎಂದು 14 ಫೆಬ್ರವರಿ 2024ರಂದು ಪ್ರಕರಣ ದಾಖಲಿಸಿಕೊಳ್ಳಲಾಗಿತ್ತು. ಎಲ್ಲಿ ಅಂತಂದ್ರೆ ಸದಾಶಿವನಗರ ಪೊಲೀಸ್ ಸ್ಟೇಷನ್ ನಲ್ಲಿ BS ಯಡಿಯೂರಪ್ಪರ ವಿರುದ್ಧ ಒಂದು ಪ್ರಕರಣ ದಾಖಲಾಗುತ್ತೆ. ಅದಾದ ನಂತರ ಆ ತನಿಖೆಯನ್ನ CIDಗೆ ವರ್ಗಾಯಿಸಲಾಯಿತು. ಸಂಸ್ಥೆಯು FIR ಮರು ದಾಖಲಿಸಿ ಮಾಜಿ CM ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಿತ್ತು. ಅದಾದ ನಂತರದಲ್ಲಿ BS ಯಡಿಯೂರಪ್ಪ ಅವರು ಪರ ಹಾಜರಾಗಿ ಹಿರಿಯ ವಕೀಲರಾದ CV ನಾಗೇಶ್ ಪ್ರಕರಣವು ರಾಜಕೀಯ ಪ್ರೇರಿತವಾಗಿದ್ದು ದೂರಿನಲ್ಲಿ ವಿಶ್ವಾಸಾರ್ಹತೆ ಕೊರತೆ ಇದೆ ಎಂದು ವಾದಿಸಿದರು. ಅಂತ ಒಂದು ಪರಿಸ್ಥಿತಿಯಲ್ಲಿ BS ಯಡಿಯೂರಪ್ಪರ ಪರವಾಗಿ CV ನಾಗೇಶ್ ಅವರು ಪ್ರಕರಣವನ್ನ ಇದು ಒಂದು ರಾಜಕೀಯ ಪ್ರೇರಿತ ಒಂದು ಕುತಂತ್ರವಾಗಿದೆ, ಯಡಿಯೂರಪ್ಪರ ಮೇಲೆ ವರ್ಚಸ್ಸು ಹಾಳು ಮಾಡಬೇಕೆಂಬ ಕಾರಣಕ್ಕಾಗಿ ಈ ರೀತಿ ಒಂದು ಆಪಾದನೆ ಮಾಡಲಾಗುತ್ತದೆ, ಇದು ಸುಳ್ಳು ಅಂತಕ್ಕಂಥ ವಿಚಾರವನ್ನ ನ್ಯಾಯಾಲಯಕ್ಕೆ ಅವರು ಸಲ್ಲಿಸಿದರು. ಅದಾದ ನಂತರದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿರುವ ಹಾಗೆ ಬಾಲಕಿಯೊಬ್ಬಳಿಗೆ ಲೈಂಗಿಕ ದೌರ್ಜನ್ಯ ಮಾಡುವುದು ಮತ್ತು ಮಾಡಿದನ್ನ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ BS ಯಡಿಯೂರಪ್ಪ ಅವರು ಆತ್ಮಾವಲೋಕನೆ ಮಾಡಿಕೊಳ್ಳಬೇಕಾಗಿದೆ. ಹಾಗಾದರೆ ಆ ಪ್ರಕರಣ ಎಲ್ಲಿಗೆ ಬಂತು, ಏನಾಯಿತು ಅನ್ನೋದನ್ನು ಕೂಡ ನಿಮಗೆ ಬಹಳಷ್ಟು ರೀತಿಗಳಿಂದ ತಿಳಿಸಬೇಕಾದಂತ ರೀತಿಯಲ್ಲಿ ನಾವೊಂದಿಷ್ಟು ವಿಚಾರ ಮಾಡಿದೀವಿ. ತಾತ ಮಾಡಿದ ಪೋಸ್ಕೋ ಪ್ರಕರಣ ಎಲ್ಲಿಗೆ ಬಂತು ಎಂಬ ಕಾರ್ಯಕ್ರಮನ ನಿಮಗೆ ನಾವು ತಿಳಿಸಿದೀವಿ. ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ರೆ ದಯವಿಟ್ಟು ತಮ್ಮ ವಾಟ್ಸ್ಆಪ್ ಮೂಲಕ ಅಭಿಪ್ರಾಯಗಳನ್ನು ತಿಳಿಸಲು ಈ ಮೂಲಕ ಮನವಿ ಮಾಡಿಕೊಳ್ಳಲಾಗುತ್ತದೆ. ಬಂಧುಗಳೇ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಅನ್ನೋದೇ ನಮ್ಮ ಈ ಸುದ್ದಿವಾಹಿನಿಯ ಪ್ರಮುಖ ವಿಷಯವಾಗಿದೆ. ಮುಂದಿನ ಸುದ್ದಿಗಾಗಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ. ನಾನು ನಿಮ್ಮ MP ಮುದಾಳೆ.